ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಜನರೇ, ಈ ವಾರದ ಮೊದಲನೇ ದಿನದಲ್ಲಿ, ಪ್ರಿಯ ದೇವರ ಮಕ್ಕಳೇ, ಇಂದಿನ ದಿನದಲ್ಲಿ ಇವತ್ತು ಲೋಕವೆಲ್ಲ ಈ ದಿನವನ್ನು ವಿಶೇಷವಾದ ದಿನವೆಂದು ಆಚರಿಸುವರು. ಯಾಕಂದ್ರೆ ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟು ಜೀವಿತನಾಗಿ ಎದ್ದು ಬಂದಂತ ದಿನ ಎಂಬುದಾಗಿ. ಇವತ್ತಿನ ದಿನದಲ್ಲಿ ಪ್ರತಿ ಒಬ್ಬೊಬ್ಬರು ಈ ಲೋಕದಲ್ಲಿ ಇರುವಂತ ಪ್ರತಿಯೊಂದೊಂದು ಕ್ರೈಸ್ತರಾಗ್ಲಿ ಯಾರೇ ಆಗ್ಲಿ ಈ ದಿನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಯಾವ ದಿನ ನಮ್ಮನ್ನು ಪಾಪ ಶಾಪದಿಂದ ಬಿಡುಗಡೆಗೊಳಿಸಲಿಲ್ಲ, ನನ್ನ ನಿಮ್ಮ ಜೀವಿತದಲ್ಲಿ ದಿನವನ್ನು ಉಂಟು ಮಾಡಿದಂತ ಪರ್ಸನ್ ಆಗಿರುವಂತ ಯೇಸು ಕ್ರಿಸ್ತನು ನನ್ನ ನಿಮ್ಮ ಜೀವಿತದಲ್ಲಿ ಪ್ರಾಮುಖ್ಯನಾಗಿದ್ದಾನೆ. ಆತನಿಗೆ ನಾವು ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು ನಮ್ಮ ಜೀವಿತದಲ್ಲಿ. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ಲೋಕವೆಲ್ಲ ಸಂಭ್ರಮಣೆಯಿಂದ ಏನು ಸಂತೋಷ, ಇವತ್ತು ಯೇಸು ಸ್ವಾಮಿ ಎದ್ದಿದ್ದಾನೆ ಎಂಬುದಾಗಿ. ನಿಜವಾಗಿಯೂ ಆತನು ಆಲ್ರೆಡಿ ಎದ್ದು ಈಗಲೂ ತಂದೆ ಬಲಪಾರ್ಶ್ವದಲ್ಲಿ ಆತನಿದ್ದಾನೆ. ತಂದೆ ಮಗ ಪರಿಶುದ್ಧಾತ್ಮನ ತ್ರಯೇಕತ್ವದ ಏಕದೇವರ ಆತನು ನನ್ನ ಜೀವಿತವನ್ನು ರೂಪಿಸುವುದಕ್ಕೋಸ್ಕರವಾಗಿ ಆ ಮಹಿಮೆಯ ಸ್ಥಾನವನ್ನು ಬಿಟ್ಟು ಮಗನಾಗಿ ಈ ಲೋಕಕ್ಕೆ ಶರೀರಧಾರಿಯಾಗಿ ಬಂದಿದ್ದಾನೆ. ಶರೀರಧಾರಿಯಾಗಿ ಈ ಲೋಕಕ್ಕೆ ಕಳಿಸಲ್ಪಟ್ಟ ನಂತರ ನನಗೋಸ್ಕರ ನಿಮಗೋಸ್ಕರವಾಗಿ ಆ ಕಠಿಣವಾದಂತ, ಆ ಕ್ರೂರವಾದಂತ, ಆ ಶಾಪವಾದಂತ ಮರಣವನ್ನು ಯೇಸು ಕ್ರಿಸ್ತನು ತನ್ನ ಶರೀರದಲ್ಲಿ ಆತನು ಹೊತ್ತುಕೊಂಡು ಆ ಶಿಲುಬೆಯಲ್ಲಿ, ಶಾಪವಾದಂತ ಶಿಲುಬೆ, ಶಾಪವಾದಂತ ಆ ಮರ, ಶಾಪವಾದಂತ ಮದ್ಯದ ಮರ, ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಆ ಶಾಪವುಗಳು ಮುರಿಯಲ್ಪಟ್ಟಿದೆ. ಯಾಕಂದ್ರೆ ಮಹಾಪರಿಶುದ್ಧನಾದಂತ ನೀತಿಯುಳ್ಳ ಏಕೈಕ ದೇವರಾದ ಕರ್ತನು ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ತನ್ನ ಪರಿಶುದ್ಧವಾದ ದೇಹವನ್ನು, ತನ್ನ ಪರಿಶುದ್ಧವಾದ ರಕ್ತವನ್ನು ನನಗೋಸ್ಕರ ನಿಮಗೋಸ್ಕರವಾಗಿ ಸುರಿಸಲ್ಪಟ್ಟು ನಾನು ನೀನು ಸಾಯಬೇಕ ಆ ಶಾಪ ಪಾಪದ ನಿಮಿತ್ತವಾಗಿ ಪೂರ್ವಿಕರಿಂದ ಆ ಏದೆನ್ ತೋಟದಿಂದ ಪ್ರಾರಂಭವಾದಂತ ಆ ಪಾಪ ಶಾಪಗಳು ಆ ಶಿಲುಬೆಯಲ್ಲಿ ನನ್ನ ನಿನ್ನ ಕರ್ತನು ನನ್ನಿಂದ ನಿನ್ನಿಂದ ಮಾಡಲಿಕ್ಕೆ ಅಸಾಧ್ಯವಾದಂತ ಕಾರ್ಯವನ್ನು ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾನೆ. ಇಂದಿನ ದಿನದಲ್ಲಿ ದಿನ ಪ್ರಾಮುಖ್ಯತೆ ಅಲ್ಲ ಪ್ರಿಯರೇ. ನನ್ನ ನಿನ್ನ ಜೀವಿತದಲ್ಲಿ, ಕತ್ತಲಾದಂತ ಜೀವಿತದಲ್ಲಿ ಬೆಳಕನ್ನು ಕೊಟ್ಟಂತ ಯೇಸು ಕ್ರಿಸ್ತನು ಆತನು ಪರ್ಸನ್ ಆಗಿದ್ದಾನೆ, ಆತನು ಪ್ರಾಮುಖ್ಯನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಏದೆನ್ ತೋಟದಿಂದ ಪ್ರಾರಂಭವಾದಂತಹ ಶಾಪ ಮುರಿಯಲ್ಪಟ್ಟಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಾವು ದೇವರ ವಾಕ್ಯವನ್ನು ನಾವು ನೋಡುವುದಾದರೆ ಲೂಕನು ಬರೆದ ಸುವಾರ್ತೆ 24ನೇ ಸಂಧಿ 5ರಿಂದ 9 ವಚನದವರೆಗೂ ನಾವು ಧ್ಯಾನ ಮಾಡುವ. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಆತನು ಇನ್ನೂ ಗಲಿಲಾಯದಲ್ಲಿದ್ದಾಗ ಮನುಷ್ಯ ಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಸ್ತ್ರೀಯರು ಆತನ ಮಾತುಗಳನ್ನು ನೆನಪಿಗೆ ತಂದುಕೊಂಡು ಸಮಾಧಿಯ ಬಳಿಯಿಂದ ಹಿಂತಿರುಗಿ ಹೋಗಿ ಆ ಸಂಗತಿಗಳನ್ನೆಲ್ಲ 11 ಮಂದಿ ಶಿಷ್ಯರಿಗೂ ಉಳಿದವರೆಲ್ಲರಿಗೂ ತಿಳಿಸಿದರು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರ ಒಳಗೆ ಬದುಕಿರುವವನನ್ನು ಹುಡುಕುವುದೇನು?
ಆತನು ಇಲ್ಲಿಲ್ಲ, ಎದ್ದಿದ್ದಾನೆ. ಆತನು ಇನ್ನೂ ಗಲಿಲಾಯದಲ್ಲಿದ್ದಾಗ ಮನುಷ್ಯ ಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೆಯ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂಬುದು ನಿಮಗೆ ಹೇಳಿದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆ ಸ್ತ್ರೀಯರು ಸಮಾಧಿ ಬಳಿಗೆ ಬರುವಾಗ, ಹಲ್ಲೆಲೂಯಾ, ಆ ಸಮಾಧಿಯನ್ನು ಬೊಗ್ಗಿಕೊಂಡು ನೋಡುವಂತ ವೇಳೆಯಲ್ಲಿ ಅವ್ರಿಗೆ ಅಲ್ಲಿರುವಂತಹ ಬೆಳಕು ನೋಡ್ಲಿಕ್ಕೆ ಆಗ್ಲಿ ಅಂತ ಮುಖವನ್ನು ಬೊಗ್ಗಿಸಿಕೊಂಡ್ರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ದೇವರ ಮಹಿಮೆ, ಆ ದೇವರ ಪ್ರಭಾವ ಈ ಶಾರೀರಿಕವಾದ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನೀನು ಆತ್ಮದಲ್ಲಿ ದೇವರ ಆತ್ಮನಿಂದ ನೀನು ತುಂಬಲ್ಪಟ್ಟವನಾಗಿರುವುದಾದರೆ ಆ ಬೆಳಕನ್ನು ನೋಡ್ಲಿಕ್ಕೆ ನೀನು ಸಾಧ್ಯ. ಹಲ್ಲೆಲೂಯಾ. ಮೋಶೆ ಕೇಳ್ತಾನೆ, ಸ್ವಾಮಿ ನಾನು ನಿನ್ನನ್ನು ನೋಡ್ಬೇಕು, ಮುಖಾಮುಖಿಯಾಗಿ ನಾನು ನಿನ್ನನ್ನು ನೋಡ್ಬೇಕೆಂಬುದಾಗಿ. ಅಲ್ಲಿ ದೇವರಾದ ಕರ್ತನು ಹೇಳ್ತಾನೆ, ನೀನು ನನ್ನ ಮುಖವನ್ನು ನೋಡುವುದಾದ್ರೆ ನೀನು ಸತ್ತೇ ಹೋಗ್ತೀಯ ಎಂಬುದಾಗಿ. ಯಾಕಂದ್ರೆ ಆತನ ಮಹಿಮೆ ಅಷ್ಟು ತೀಕ್ಷ್ಣವಾಗಿದೆ. ಆತನ ಮಹಿಮೆಯನ್ನು ಯಾರು ಕೂಡ ಶಾರೀರಿಕವಾದ ರೀತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಇಲ್ಲಿ ಆ ಪುರುಷರು ಕೂಡ ಹೇಳ್ತಾರೆ, ಅಂದರೆ ದೇವದೂತರು ಹೇಳ್ತಾರಂತೆ, ಇಲ್ಲಿ ಯೇಸು ಸ್ವಾಮಿ ತಾನು ಶ್ರಮೆಯನ್ನು ಅನುಭವಿಸ್ಲಿಕ್ಕೆ ಇದ್ದೇನೆ, ನಾನು ಸಾಯ್ಲಿಕ್ಕಿದ್ದೇನೆ, 3ನೇ ದಿನದಲ್ಲಿ ಎದ್ದು ಬರ್ತೇನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಇಲ್ಲಿ ಶಿಷ್ಯರಿಗೂ ಗೊತ್ತಿಲ್ಲ, ಯೇಸು ಸ್ವಾಮಿಯೊಂದಿಗೆ ಇದ್ದಂತ ಈ ಜನರಿಗೂ ಗೊತ್ತಿಲ್ಲ. ಇವತ್ತು ಪ್ರಿಯರೇ, ದೇವರ ವಾಕ್ಯ ಒಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ದೇವರ ವಾಕ್ಯ ಇವತ್ತು ಲೋಕದ ಕಡೆಗಳ ಪ್ರತಿ ಒಬ್ಬವನ ಕಿವಿಗೆ ಬೀಳ್ತಾ ಇದೆ. ಇವತ್ತು ದೇವರ ವಾಕ್ಯವನ್ನು ದೇವರಾದ ಕರ್ತನು ನೀವು ಇರುವಂತ ಸ್ಥಳಗಳಿಗೆ, ನಿಮ್ಮ ಮನೆಗಳಿಗೆ ಇವತ್ತು ದೇವರ ವಾಕ್ಯ ಸಾರಲ್ಪಡ್ತಾ ಇದೆ. ಈ ವಾಕ್ಯವನ್ನು ಪ್ರಿಯ ದೇವಜನರೇ ಎಷ್ಟಾಗಿ ನಿಮ್ಮ ಜೀವಿತದಲ್ಲಿ ನೀವು ಅಳವಡಿಸಿಕೊಂಡು ವಾಕ್ಯವೆಂಬಾತನಿಗೆ ನೀವು ವಿಧೇಯರಾಗಿ ನೀವು ನಡೀತಿದ್ದೀರಾ? ಎಷ್ಟು ನಿಮ್ಮ ಜೀವಿತದಲ್ಲಿ ಅದು ನೆನಪಿನಲ್ಲಿದೆ? ಯೇಸು ಸ್ವಾಮಿ ಸಾಯಲಿಕ್ಕಿರುವುದನ್ನು ದುರ್ಜನರ ಕೈಗೆ ಒಪ್ಪಿಸಲ್ಪಡ್ಲಿಕ್ಕಿದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಎಲ್ಲರಿಗೆ ತಿಳಿಯಪಡಿಸಿದ್ದಾನೆ. ಹಲೋ, ಆ ಯೆರೂಸಲೇಮಿನ ಸ್ತ್ರೀಯರೆಲ್ಲ ಎದೆ ಬಡ್ಕೊಂಡು ಬಂದ್ರಲ್ಲ, ಸಮಾಧಿ ಬಳಿಗೆ ಹೋಗಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಹೇಳಿದಂತ ಮಾತು ನೆನಪಿನಲ್ಲಿಲ್ಲ. ಮುಂದೆ ಓದ್ತಾ ಬರುವಾಗ ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ, 20ನೇ ಸಂಧಿಯಲ್ಲಿ ನಾವು ನೋಡುವಾಗ, ಮರಿಯಳು ಹೇಳ್ತಾಳೆ, ಮಗ್ದಲಾದ ಮರಿಯಳು ಹೇಳ್ತಾರೆ, ಅವನು ತೋಟಗಾರನೆಂಬುದಾಗಿ ಹೇಳಿ ನೆನೆಸಿಕೊಂಡು, ಆ ದೇವನು ನೀನು ಯೇಸುವನ್ನು ಎಲ್ಲಿಟ್ಟು ಹೇಳು, ನಾನು ಕೊಂಡೋಗ್ತೇನೆ ಎಂಬುದಾಗಿ. ಜೀವದಲ್ಲಿ ಇರುವಾಗ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಯೆರೂಸಲೇಮಿನ ಸ್ತ್ರೀಯರೇ, ನೀವು ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರ ನಿನ್ನ ಮಕ್ಕಳಿಗೋಸ್ಕರ ಅಳಿರಿ ಎಂಬುದಾಗಿ ಹೇಳಿದೆ. ಯಾಕಂದ್ರೆ ಇಲ್ಲಿ ಮನುಷ್ಯನು ಎಷ್ಟೊಂದು ಸ್ವಾರ್ಥಿಯಾಗಿದ್ದಾನೆ. ತನ್ನ ಸ್ವಾರ್ಥತೆಯನ್ನೇ ತಾನು, ತನ್ನ ಕುಟುಂಬ ಎಂಬುದಾಗಿಯೂ ಇದೇ ಹೊರತಾಗಿ ಇನ್ನೊಬ್ಬನ ಹೇಳಿದಂತ ಮಾತನ್ನು ನೆನಪಿನಲ್ಲಿಡುವಷ್ಟು ಕೂಡ ಆ ಜ್ಞಾನ ಇಲ್ಲ. ದೇವರಾದ ಕರ್ತನು ಮಹಿಮೆಯುಳ್ಳ ಜ್ಞಾನವನ್ನು ಕೊಟ್ಟರೂ ಕೂಡ ಆ ಜ್ಞಾನವನ್ನು ಇಟ್ಟುಕೊಳ್ಳುವಂತ ಸ್ಥಿತಿಯಲ್ಲಿಲ್ಲ. ಯೇಸು ಸ್ವಾಮಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದಕ್ಕೆ ಆ ಪುರುಷರು ಕೇಳ್ತಾರೆ, ಆಲ್ರೆಡಿ ಗಲಿಲಾಯದಲ್ಲಿ ನಿಮ್ಗೆ ಅದನ್ನು ತಿಳಿಯಪಡಿಸಿದ್ದಾನೆ. ಸುವಾರ್ತೆ ಸಾರಲ್ಪಡುವಾಗ ಯೇಸು ಸ್ವಾಮಿ ತಾನು ಶಿಲುಬೆಗೆ ಜಡಿಯಲ್ಪಡ್ಲಿಕ್ಕಿದ್ದೇನೆ, ಶ್ರಮೆಯನ್ನು ಅನುಭವಿಸ್ಲಿಕ್ಕಿದ್ದೇನೆ, ದುರ್ಜನರ ಕೈಗೆ ನಾನು ಒಪ್ಪಿಸಿಕೊಡ್ಲಿಕ್ಕಿದ್ದೇನೆ, ನಾನು ಸಾಯ್ಲಿಕ್ಕಿದ್ದೇನೆ, ತಿರುಗಿ ಸತ್ತು 3ನೇ ದಿನದಲ್ಲಿ ನಾನು ಹೇಳ್ತೇನೆ, ಬದುಕಿ ಬರ್ಲಿಕ್ಕಿದ್ದೇನೆ. ಆದರೆ ಪ್ರಿಯರೇ, ನಿಜವಾಗಿಯೂ ಆ ಮಾತನ್ನು ಯಾರು ಕೂಡ ಹೃದಯದಲ್ಲಿ ಇಟ್ಟುಕೊಳ್ಳಿಲ್ಲ.
ಈ ಕಿವಿಯಿಂದ ಕೇಳಿದ್ರು, ಈ ಕಿವಿಯಿಂದ ಬಿಟ್ಟು ಬಿಟ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಪ್ರಿಯ ದೇವ ಜನರೇ, ಯಾಕೆ ಇವತ್ತಿನ ದಿನದಲ್ಲಿ ಎಷ್ಟೋ ಜನರು ಆಶೀರ್ವಾದಗಳನ್ನು ಯಾಕೆ ಹೊಂದಿಕೊಳ್ತಾರೆ ಎಂಬುದಾಗಿ ನೋಡುವುದಾದರೆ, ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯವಾಗಿದೆ. ನಿಮ್ಮ ಜೀವಿತದಲ್ಲಿ ಜೀವ ಸ್ವರೂಪನಾದ ದೇವರಿಗೆ ಯಾವ ಸ್ಥಾನವನ್ನು ನೀವು ಕೊಟ್ಟಿದ್ದೀರಾ? ಈ ಇಂದಿನ ದಿನದಲ್ಲಿ, ಈ ಪುನರುತ್ಥಾನದ ದಿನದಲ್ಲಿ ಪಾತಾಳ ಶಕ್ತಿಯನ್ನು ಮುರಿದಾಕಿ, ಮರಣದ ಶಕ್ತಿಯನ್ನು ಮುರಿದಾಕಿ, ಪುನರುತ್ಥಾನನಾಗಿ ಇವತ್ತು ಯೇಸು ಕ್ರಿಸ್ತನು ನನಗೋಸ್ಕರವಾಗಿ, ನಿಮಗೋಸ್ಕರವಾಗಿ, ನಾನು ನೀವು ಜೀವಿಸಬೇಕೆಂಬುದಾಗಿ ಇವತ್ತು ಆತನು ಎದ್ದು ಬಂದಿದ್ದಾನೆ. ಇವತ್ತು ಎದ್ದು ಬಂದದ್ದು ಮಾತ್ರವಲ್ಲದೆ ತಂದೆ ಬಲಪಾರ್ಶ್ವದಲ್ಲಿ ನನಗೋಸ್ಕರ, ನಿಮಗೋಸ್ಕರವಾಗಿ ಅನುತಾಪದಿಂದ ಆತನು ಬೇಡುವವನಾಗಿದ್ದಾನೆ. ನನ್ನ ನಿಮ್ಮ ನಿರ್ಬಲ ಅವಸ್ಥೆಯನ್ನು ಈ ಲೋಕದಲ್ಲಿ ನಾನು ನೀವು ಜೀವಿಸುವಾಗ ನಮ್ಮ ದೇಹದಲ್ಲಿ, ಶರೀರದಲ್ಲಿ ಉಂಟಾಗುವಂತ ಬಲಹೀನತೆಗಳು, ಅದನ್ನು ತೆಗೆದುಹಾಕಲು ನಾವು ಕಷ್ಟದಲ್ಲಿದ್ದಾಗ ನಾವು ಮೊರೆ ಇಡುವಂತ ವೇಳೆಯಲ್ಲಿ ನಮ್ಮ ಪ್ರಾರ್ಥನೆಯನ್ನು ತಂದೆಯ ಬಳಿಗೆ ಆತನು ತೆಗೆದುಕೊಂಡು ಹೋಗುವನಾಗಿದ್ದಾನೆ. ನಮಗೊಬ್ಬ ಸಹಾಯಕನು ಆತನಾಗಿದ್ದಾನೆ. ಇವತ್ತು ಆ ಸ್ತ್ರೀಯರು ಕೂಡ ಯೇಸುವನ್ನು ಆ ಸಮಾಧಿಯ ಬಳಿಯಲ್ಲಿ ಹುಡುಕುವ ಹಾಗೆ ನಾವು ಕೂಡ ಅದೇ ರೀತಿ ನಾವು ಮಾಡ್ತಿದ್ದೀವ? ಇವತ್ತು ನಮ್ಮ ಹೃದಯ ಎಂಬ ಆಲಯದಲ್ಲಿ, ನಮ್ಮ ಜೀವಿತದಲ್ಲಿ ಆತನನ್ನು ನಾವು ಇಟ್ಟುಕೊಂಡಿದ್ದೇವಾ ಇಲ್ವಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಇನ್ನು ಕೂಡ ನಾವು ಹುಡುಕ್ತಲೇ ಇದ್ದೇವಾ? ಇನ್ನು ಕೂಡ ಸಮಾಧಿಯನ್ನು ನಾವು ಬೊಗ್ಗಿಕೊಂಡು ನಾವು ನೋಡ್ತಿದ್ದೇವಾ? ದೇವರ ಮಹಿಮೆ ನಮ್ಮ ಮುಂದೆ ಇದೆ, ದೇವರ ಪ್ರಭಾವ ನಮ್ಮ ಮುಂದೆ ಇದೆ, ದೇವರ ಮಹಿಮೆಯನ್ನು ನಮ್ಮನ್ನು ಕವರ್ ಮಾಡಿದ್ದಾನೆ. ಈ ಮಹಿಮೆಯನ್ನು ನಾವು ನೋಡ್ತಾ ಇದ್ದೀವಾ? ಆ ಮಹಿಮೆಯನ್ನು ನಮಗೆ ನೋಡ್ಲಿಕ್ಕೆ ಆಗ್ತಾ ಇದೆಯಾ? ಇವತ್ತು ನಿಮ್ಮಲ್ಲಿರುವಂತಹ ಮಹಿಮೆಯನ್ನು ನೀವು ನೋಡಿ, ನಿಮ್ಮಲ್ಲಿರುವಂತಹ ಪ್ರಭಾವವನ್ನು, ದೇವರ ಪ್ರಭಾವವನ್ನು ನೋಡಿ. ಶರಕೋ ರಾಮಂದಿರಿಕಾರಲರಿಯ ದೇವರ ಮಹಿಮೆ ನಿಮ್ಮಲ್ಲಿ ಕವರ್ ಆಗಿದೆ. ಯಾರ್ಯಾರು ನೀವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನೀವು ಅಂಗೀಕಾರ ಮಾಡಿಕೊಂಡಿದ್ದೀರಾ, ನಿಮ್ಮ ಶಾಪಗಳು, ಪಾಪಗಳು ಆಲ್ರೆಡಿ ಆ ಶಿಲುಬೆಯಲ್ಲಿ ಫಿನಿಶ್ ಆಗಿದೆ. ಅದನ್ನು ಯೇಸು ಸ್ವಾಮಿ ತೀರಿಸಿ ಬಿಟ್ಟಾಗಿದೆ. ಯಾಕಂದ್ರೆ ಸಂಗೀತಗಾರನು ಸ್ಪಷ್ಟವಾಗಿ ಹೇಳುವನಾಗಿದ್ದಾನೆ. 87ನೇ ಸಂಗೀತದಲ್ಲಿ 1 ಮತ್ತು 3ನೇ ಚರಣವನ್ನು ನಾವು ಹಾಡುವ ಪ್ರಿಯರೇ. ಯಾಕಂದ್ರೆ ನಿಜವಾಗಿಯೂ ನಮ್ಮ ಜೀವಿತದಲ್ಲಿ ದೇವರ ಪ್ರಭಾವ ಹೇಗಿದೆ ಎಂಬುದಾಗಿ ನಾವು ನೋಡುವ. ಗಟ್ಯಾದ ಬಂಡೆಯಲ್ಲಿ ಸಮಾಧಿ ಒಡೆದು ಅಮೂಲ್ಯ ಬೀಜವನ್ನು ಯೋಸೇಫನಿಟ್ಟನು. ತೃತೀಯ ದಿನದಲ್ಲಿ ಹೊತ್ತೇರುವಾಗಲು ಆ ಬೀಜ ಮೊಳಿತೆದ್ದು ಭೂಗರ್ಭ ಬಿಟ್ಟಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಗಟ್ಟಿಯಾದ ಬಂಡೆ ಯಾರಿಂದಲೂ ಕೂಡ ಅದನ್ನು ಒಡೆದು ಹಾಕ್ಲಿಕ್ಕೆ ಆಗದಂತ ಆ ಬಂಡೆ, ಹಲ್ಲೆಲೂಯಾ, ಆ ಬಂಡೆ ಯೇಸು ಕ್ರಿಸ್ತನಾಗಿದ್ದನು. ಹಲ್ಲೆಲೂಯಾ. ಆ ಬಂಡೆ ನನ್ನ ಜೀವಿತವನ್ನು, ನನ್ನ ನಿಮ್ಮ ಜೀವಿತವನ್ನು, ಪಾಪದ ಶಾಪದ ಜೀವಿತವನ್ನು, ಯಾರಿಂದಲೂ ಒಡೆಯಲು ಆಗದಂತ ಜೀವಿತವನ್ನು, ನನ್ನ ನಿನ್ನ ಜೀವಿತ ಶುದ್ಧೀಕರಿಸಲಿಕ್ಕೆ ಆಗದಂತ ಜೀವಿತವನ್ನು ಯೇಸು ಕ್ರಿಸ್ತನು ಒಡೆದಾಕಿದ್ದಾನೆ. ಹಲ್ಲೆಲೂಯಾ. ಅಮೂಲ್ಯ ಬೀಜ, ಆ ಬೀಜ ಯೇಸು ಕ್ರಿಸ್ತನು. ಇವತ್ತು ಆ ಒಂದು ಬೀಜ ಭೂಮಿಗೆ ಬಿದ್ದು ಯಾವ ರೀತಿಯಾಗಿ ಪಾತಾಳದಲ್ಲಿ, ಆ ಭೂಗರ್ಭದಲ್ಲಿ ಆ ಬೀಜ 3ನೇ ಚರಣದಲ್ಲಿ, ತೃತೀಯ ದಿನದಲ್ಲಿ ಹೊತ್ತೇರುವಾಗಲು ಆ ಬೀಜ ಮೊಳೆದೆದ್ದು
ಭೂಗರ್ಭ ಬಿಟ್ಟಿತು. ಹಾಲೆಲೂಯ, ಹಾಲೆಲೂಯ. ಇವತ್ತು ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟಿದ್ದಾನೆ, ಆದ್ರೆ ಸಮಾಧಿಯಲ್ಲಿ ಆತನಿಲ್ಲ ಪ್ರಿಯರೇ. ಹಾಲೆಲೂಯ. ಯಾಕಂದ್ರೆ ಯೇಸು ಕ್ರಿಸ್ತನ ಜನನವು ಅದು ಪರಿಶುದ್ಧವಾದಂತ ಜನನವಾಗಿತ್ತು. ಯಾಕಂದ್ರೆ ಮನುಷ್ಯರು ಸ್ತ್ರೀ ಪುರುಷ ಒಂದಾಗಿ ಶರೀರದಲ್ಲಿ ಒಂದಾಗಿ ಉಂಟು ಮಾಡಲ್ಪಟ್ಟಂತ ರೀತಿಯಲ್ಲಿ ಯೇಸು ಸ್ವಾಮಿ ಹುಟ್ಟಲಿಲ್ಲ. ಪರಿಶುದ್ಧಾತ್ಮನ ಬಲವಾದ ನೆರಳು ಆ ಮರಿಯಳಲ್ಲಿ ಉಂಟಾದದರಿಂದ ಆ ಪರಿಶುದ್ಧವಾದ ಜನನ, ಆ ಪರಿಶುದ್ಧತೆ ಇವತ್ತು ನನ್ನನ್ನು ನಿನ್ನನ್ನು ಆ ಪಾಪ ಶಾಪದಿಂದ ಬಿಡುಗಡೆಗೊಳಿಸಿದೆ. ಹಾಲೆಲೂಯ, ಹಾಲೆಲೂಯ. ನಿನ್ನ ಜೀವಿತದಲ್ಲಿ ಬಿಡುಗಡೆ ಹೊಂದಲಾರದಂತ ಆ ಬಂಡೆಯನ್ನು ಯೇಸು ಕ್ರಿಸ್ತನು ಮುರಿದಾಕಿದ್ದಾನೆ. ಇವತ್ತು ನಾವು ಬೊಗ್ಗಿಕೊಂಡು ನೋಡುವವರಲ್ಲ, ನಾವು ದೃಷ್ಟಿ ಇಟ್ಟು ಆ ಶಿಲುಬೆಯನ್ನು ನಾವು ನೋಡುವವರಾಗಿದ್ದೇವೆ. ದೇವರ ಮಹಿಮೆಯನ್ನು, ದೇವರ ಪ್ರಭಾವವನ್ನು ನಾವು ನೋಡುವವರಾಗಿದ್ದೇವೆ. ಯಾಕಂದ್ರೆ ಯೆರೂಸಲೇಮಿನ ಆಲಯ ಮೇಲಿನಿಂದ ಕೆಳಗೆ ತನಕ ಹರಿದು ಇಬ್ಬಾಗವಾಗಿದೆ. ಇವತ್ತು ಯಾರ ಸಹಾಯ ನನಗೆ ನಿಮಗೆ ಬೇಕಾಗಿಲ್ಲ. ನೇರವಾಗಿ ನೀನು ಯೇಸು ಕ್ರಿಸ್ತನ ಬಳಿಗೆ ಹೋಗಲು ಒಂದು ಅವಕಾಶವನ್ನು, ಒಂದು ಸ್ಥಳವನ್ನು ಆತನು ಸಿದ್ಧ ಮಾಡಿಕೊಟ್ಟಿದ್ದಾನೆ. ಇವತ್ತು ಅಮೂಲ್ಯವಾದ ಬೀಜ, ಇವತ್ತು ಲೋಕವೆಲ್ಲ ಆತನ ಪುನರುತ್ಥಾನದ ದಿನವನ್ನು ಆಚರಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಪ್ರಿಯ ದೇವ ಜನರೇ, ಈ ದಿನಕ್ಕೆ ನೀವು ಪ್ರಾಮುಖ್ಯವನ್ನು ಕೊಟ್ಟು ಈ ದಿನದಲ್ಲಿ ಕರ್ತನು ಕೊಟ್ಟಿದ್ದ ಬಿಡುಗಡೆಗಾಗಿ, ಕರ್ತನು ನಿಮ್ಮ ಜೀವಿತದಲ್ಲಿ ಕೊಟ್ಟಿದ್ದ ಜಯಕ್ಕಾಗಿ, ನರಕದ ಹಾದಿಯಲ್ಲಿ ಆ ನರಕದಲ್ಲಿ ಆಗ್ಬೇಕಾದಂತ ನಿಮಗೆ ಇಂದಿನ ದಿನದಲ್ಲಿ ಆ ಜೀವವನ್ನು ಕೊಟ್ಟಂತ ಯೇಸುವನ್ನು, ನಿಮಗೋಸ್ಕರವಾಗಿ ಆ ಸಮಾಧಿಯನ್ನು ಜಯಿಸಿ ಬಂದಂತ ಯೇಸುವನ್ನು, ಅಮೂಲ್ಯವಾದ ಬೀಜ ನಿಮ್ಮ ಹೃದಯಗಳಲ್ಲಿ ಬಿತ್ತಲ್ಪಟ್ಟಿದೆ. ಅಮೂಲ್ಯವಾದ ಬೀಜ, ಆ ಬೀಜ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಅಮೂಲ್ಯವಾದ ಬೀಜ ನಿಮ್ಮ ಹೃದಯಗಳಲ್ಲಿ ಬಿತ್ತಲ್ಪಟ್ಟಿರುವುದಾದರೆ ನೀವು ಅನೇಕರ ಜೀವಿತದಲ್ಲಿ ದೇವರ ಮಹಿಮೆ, ದೇವರ ಪ್ರಭಾವವನ್ನು ನೀವು ಹೊತ್ತುಕೊಂಡು ಹೋಗೋರಾಗಿದ್ದೀರಾ. ಯೇಸು ಪುನರುತ್ಥಾನ ಹೊಂದಿದ್ದು ಇವತ್ತು ನನಗೋಸ್ಕರವಾಗಿಯೂ ನಿಮಗೋಸ್ಕರವಾಗಿಯೂ. ಆತನ ಪುನರುತ್ಥಾನದ ಶಕ್ತಿ ಸಾಯಲಿಲ್ಲ. ಪುನರುತ್ಥಾನದ ಶಕ್ತಿ ಈಗಲೂ ಜೀವಿಸ್ತಾ ಇದೆ. ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಆ ಪ್ರಭಾವವನ್ನು ಉಂಟು ಮಾಡುವಂತ ಆ ಮಹಿಮೆಯುಳ್ಳ ಶಕ್ತಿ ಇವತ್ತು ನಿಮ್ಮ ಜೀವಿತದಲ್ಲಿ ಇದೆ ಪ್ರಿಯರೇ. ಯಾಕಂದ್ರೆ ಆತನು ಸಾವನ್ನು ಜಯಿಸಿ ಬಂದಂತ ದೇವರು. ಹಾಲೆಲೂಯ. ಈ ಶರೀರ, ಮನುಷ್ಯರು ಸ್ತ್ರೀ ಪುರುಷನಿಂದ ಉಂಟಾದಂತ ಈ ಶರೀರ ಒಂದಲ್ಲ ಒಂದು ದಿನ ಮಣ್ಣಾಗಿ ಹೋಗುವಂತದ್ದಾಗಿದೆ. ಆದರೆ ಯೇಸು ಕ್ರಿಸ್ತನ ಶರೀರ ಸ್ತ್ರೀ ಪುರುಷರಿಂದ ಉಂಟಾದದಲ್ಲ, ದೇವರ ಪ್ರಭಾವದಿಂದ, ದೇವರ ಮಹಿಮೆಯಿಂದ ಉಂಟಾಗಲ್ಪಟ್ಟಂತ ಶರೀರ. ಒಂದು ಸಾಸಿವೆ ಕಾಳಿನಷ್ಟು ಕೂಡ ಆತನಲ್ಲಿ ತಪ್ಪು ಹುಡುಕ್ಲಿಕ್ಕೆ ಯಾರಿಂದಲೂ ಕೂಡ ಆಗಲಿಲ್ಲ. ಅಂತ ಮಹಿಮೆಯುಳ್ಳ ದೇವರಾತನು. ಹಾಲೆಲೂಯ, ಹಾಲೆಲೂಯ. ಅಂತ ಮಹಿಮೆಯುಳ್ಳ ದೇವರು, ಅಂತ ಕ್ರೂರತನದವಾದ ಆ ಮರಣವನ್ನು ಅನುಭವಿಸಿರುವುದಾದರೆ ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ಈ ಪುನರುತ್ಥಾನ ಶಕ್ತಿಯನ್ನು ನನಗೋಸ್ಕರ ನಿಮಗೋಸ್ಕರ ಒಂದು ಜೀವಿತವನ್ನು ಕೊಟ್ಟಂತ ದೇವರು, ನಿನ್ನ ಜೀವಿತದಲ್ಲಿ ಇದ್ದುಕೊಂಡು ಮಹಿಮೆಯನ್ನು ಹೊಂದಲಿಕ್ಕಿರುವಂತ ಆ ದೇವರಾದ ಕರ್ತನನ್ನು ನಿಮ್ಮ ಜೀವಿತದಲ್ಲಿ ಯಾವ ರೀತಿಗೆ ನೀವು ಮಹಿಮೆ ಪಡಿಸ್ಲಿಕ್ಕಿದ್ದೀರಾ? ಗಟ್ಟಿಯಾದ ಬಂಡೆ ಯಾರು ಕೂಡ ಒಡೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪಾಪ ಶಾಪವೆಂಬ ಕಠಿಣವಾದ ಬಂಡೆ ನಿಮ್ಮ ಜೀವಿತವಾಗಿತ್ತು. ಆ ಬಂಡೆಯನ್ನು ಒಡೆದಾಕಿದ. ಆ ಪಾಪ ಶಾಪದೆಂಬ ಬಂಡೆಯನ್ನು ಒಡೆದಾಕಿ ಆ ಸಮಾಧಿಯಿಂದ ನಿನ್ನ ಆತ್ಮವನ್ನು ಹೊರಗೆ ತಂದಿದ್ದಾನೆ ಪ್ರಿಯರೇ. ತಿರುಗೊಂದಾವರ್ತಿ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ನೀವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದೀರಾ, ಈ ಲೋಕದಲ್ಲಿ ಈ ಶರೀರವೆಂಬ ಪ್ರಯಾಣವನ್ನು ನೀವು ಮುಗಿಸಬಹುದು. ಅದು ಆತ್ಮದಲ್ಲಿ ಯೇಸು ಕ್ರಿಸ್ತನು ತಿರುಗೊಂದಾವರ್ತಿ ಈ ಲೋಕಕ್ಕೆ ನ್ಯಾಯ ತೀರಿಸಲಿಕ್ಕೆ ಬರಲಿಕ್ಕಿದ್ದಾನೆ. ಆಗ ಮಹಿಮಾ ಶರೀರ ಕೊಡಲ್ಪಡ್ತದೆ. ಆಗ ನೀನು ಕುಟುಂಬವಾಗಿ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಎಂಬುದಾಗಿ ಅಲ್ಲಿಲ್ಲ. ಯಾರ ಪರಿಚಯ ಅಲ್ಲಿಲ್ಲ ರೀ. ಪರಿಚಯ ಒಂದೇ, ಯೇಸು ಕ್ರಿಸ್ತನ ಪರಿಚಯ ಮಾತ್ರ ಅಲ್ಲಿ. ಹಾಲೆಲೂಯ.
ಯಾಕಂದ್ರೆ ಆ ಮಹಿಮೆ ಯಾಕಂದ್ರೆ ಈ ಪಾಪ ಶಾಪದಿಂದ ಉಂಟಾಗಲ್ಪಟ್ಟಂತ ಈ ಶರೀರ ಅದು ಮಣ್ಣು, ಆ ಹುಳ ತಿಂದು ಬಿಡ್ತದೆ. ಆತ್ಮ ಹುಳ ತಿಂದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಹುಳ ಈ ಶರೀರವನ್ನು, ಪಾಪ ಶಾಪದಿಂದ ಉಂಟಾಗಲ್ಪಟ್ಟ ಈ ಶರೀರವನ್ನು ಹುಳ ತಿಂದು ಬಿಡ್ತದೆ. ಆದರೆ ನನ್ನನ್ನು ನಿನ್ನನ್ನು ರಕ್ಷಿಸೋದಕ್ಕೋಸ್ಕರ, ನಿನ್ನ ಆತ್ಮವನ್ನು ರಕ್ಷಿಸೋದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಂತ ದೇವರು ಆ ಮಹಿಮ ಶರೀರವನ್ನು ತಿರುಗೊಂದಾವರ್ತಿ ನನಗೆ ನಿನಗೆ ಕೊಡ್ಲಿಕ್ಕೆ ಇದ್ದಾನೆ. ನಾನು ನೀನು ಕೂಡ ದೇವದೂತ ಗಣ ಸೈನ್ಯರ ಮಧ್ಯದಲ್ಲಿ ಪರಿಶುದ್ಧನು 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 ನೀತಿವಂತನು ಸತ್ಯವಂತನೆಂಬುದಾಗಿ ನಾನು ನೀನು ಕೂಡ ಹೊಗಳಿ ಕೊಂಡಾಡ್ಲಿಕ್ಕಿದೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ಈ ಭಾಗ್ಯವನ್ನು ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಈ ಪುನರುತ್ಥಾನವನ್ನು ಹೊಂದಿದ್ದಾನೆ. ಸಾವನ್ನು ಜಯಿಸಿ ಎದ್ದು ಬಂದಿದ್ದಾನೆ. ಪ್ರಿಯರೇ, ಇವತ್ತಿನ ದಿನದಲ್ಲಿ ಆ ಸಾವು ನಿನ್ನನ್ನು ಡಾಮಿನೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಸಾವು ಪಾಪದ ಸಂಬಳ, ಅದು ಮರಣ. ಆ ಮರಣದಿಂದ ಯೇಸು ಸ್ವಾಮಿ ಇಂದಿನ ದಿನದಲ್ಲಿ ಈ ಪುನರುತ್ಥಾನದ ತನ್ನ ಶಕ್ತಿಯ ಮೂಲಕವಾಗಿ ಇವತ್ತು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಈ ಬಿಡುಗಡೆ ಸಂತೋಷವನ್ನು ನಾವು ಇವತ್ತು ಲೋಕಕ್ಕೆ ನಾವು ಹಂಚುವ. ಹಲ್ಲೆಲೂಯಾ. ಈ ಸಂತೋಷವನ್ನು ನಾವು ಲೋಕಕ್ಕೆ ಕೊಡುವ. ಪ್ರಿಯ ದೇವ ಜನರೇ, ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಲಿ ಅನೇಕರಿಗೆ ನೀವು ಶೇರ್ ಮಾಡಿ. ನಿಮ್ಮ ಮೂಲಕವಾಗಿ ಈ ಪರಿಶುದ್ಧವಾದ ಈ ಮಹಿಮೆಯುಳ್ಳ ದೇವರ ಪ್ರಭಾವ ಪ್ರತಿಯೊಬ್ಬರ ಹೃದಯಗಳನ್ನು ತೂರಿ ಹೋಗಲಿ. ಅವರ ಜೀವಿತದಲ್ಲಿ ಕೂಡ ಯೇಸು ಕ್ರಿಸ್ತನ ಆ ಪುನರುತ್ಥಾನದ ಶಕ್ತಿ ಈಗಲೂ ಕೂಡ. ಹಲ್ಲೆಲೂಯಾ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಪ್ರಿಯ ದೇವಜನರೇ, ತನ್ನ ಹಂಬಲದಿಂದ ತನ್ನ ಹಸ್ತ ಇವತ್ತು ಶಿಲುಬೆಯಲ್ಲಿ ಚಾಚಲ್ಪಟ್ಟಂತ ಹಸ್ತ ಅದು ಮುದುರಿಕೊಳ್ಳಿಲ್ಲ, ಈಗಲೂ ಚಾಚಲ್ಪಟ್ಟಿದೆ. ಯಾಕಂದ್ರೆ ಲೋಕದಲ್ಲಿ ನಾಶವಾಗಿ ಹೋಗುವಂತ ಜನರನ್ನು ತನ್ನ 2 ಹಸ್ತಗಳನ್ನು ಚಾಚಿ ತನ್ನ ಬಳಿಗೆ ಕರೀತಿದ್ದಾನೆ. ಕಣ್ಣೀರಿನಿಂದ ನೀವು ಇರಬಹುದು, ನೊಂದಂತ ಹೃದಯದಿಂದ ಇರಬಹುದು, ಕಷ್ಟದ ಹೃದಯದಿಂದ ಇರಬಹುದು, ಶಾಪದ ಬಲಹೀನತೆಯಿಂದ ನೀವು ಇರಬಹುದು. ಆದರೆ ಈ ಪುನರುತ್ಥಾನದ ಈ ಸಮಯದಲ್ಲಿ, ಈ ಪುನರುತ್ಥಾನದ ಈ ಸುವಾರ್ತೆ ಎಂಬ ಈ ವಾಕ್ಯದ ಸಮಯದಲ್ಲಿ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡುವುದಾದರೆ ಈ ದಿನ, ಈ ಕ್ಷಣ ಅದು ನಿಮ್ಮದಾಗಿರ್ತದೆ. ಕ್ರಿಸ್ತನು ನಿಮ್ಮಲ್ಲಿ ಕೂಡ ಜೀವಿಸುವವನಾಗಿದ್ದಾನೆ. ಪ್ರಿಯ ದೇವ ಜನರೇ, ಒಂದು ಅವಕಾಶವನ್ನು ನಿಮ್ಮ ಕರ್ತನಿಗೆ ನೀವು ಒಪ್ಪಿಸಿಕೊಡಿ. ಇಂದಿನ ದಿನದಲ್ಲಿ ನಿಮಗೋಸ್ಕರವಾಗಿ ಪುನರುತ್ಥಾನನಾಗಿ ಎದ್ದು ಬಂದಂತ ಯೇಸು, ಆತನು ಪುನರುತ್ಥಾನನಾಗಿ ಎದ್ದು ಬಂದದ್ದೇ ನನ್ನನ್ನು ನಿನ್ನನ್ನು ಬದುಕಿಸುವುದಕ್ಕೋಸ್ಕರವಾಗಿ. ನಿನ್ನ ಜೀವಿತದಲ್ಲಿ ಇದ್ದುಕೊಂಡು ತನ್ನ ಕಾರ್ಯವನ್ನು ಆತನು ಮಾಡುವುದಕ್ಕಾಗಿ. ಪ್ರಿಯ ದೇವ ಜನರೇ, ಪ್ರತಿ ದಿನವೂ ನಿನ್ನ ಜೀವಿತದಲ್ಲಿ ಅದು ಪುನರುತ್ಥಾನದ ದಿನ ಆಗಿರಬೇಕು. ಎಷ್ಟು ಜನರು ನೀವು ತಮ್ಮ ಹೃದಯಗಳನ್ನು ದೇವರಿಗೆ ನೀವು ಮೀಸಲಾಗಿಟ್ಟಿದ್ದೀರಿ. ರೋಮ 12:1 ವಾಕ್ಯ ಹೇಳ್ತದೆ, ಹೀಗಿರುವುದರ ಪ್ರಿಯರೇ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ ಎಂಬುದಾಗಿ. ಇದ್ದಂಥ ಸ್ಥಿತಿಯಲ್ಲಿ ಪರಿಪೂರ್ಣವಾಗಿ ನಿಮ್ಮನ್ನು ದೇವರಿಗೆ ಸಮರ್ಪಿಸಿಕೊಡಿ. ಯಾಕಂದ್ರೆ ಪುನರುತ್ಥಾನದ ಯೇಸು ನಿಮ್ಮ ಬಳಿಗೆ ಬರ್ತಿದ್ದಾನೆ. ಆ ಶಿಲುಬೆಯಲ್ಲಿ ಚಾಚಲ್ಪಟ್ಟಂತ ಹಸ್ತ ಈಗಲೂ ಚಾಚಲ್ಪಟ್ಟಿದೆ, ಈಗಲೂ ನಿಮ್ಮನ್ನು ಕರೀತಿದ್ದಾನೆ. ಪ್ರಿಯರೇ, ಯಾರ್ಯಾರು ಯೇಸುವನ್ನು ಸ್ವಂತ ರಕ್ಷಕನಾಗಿ ನೀವು ಅಂಗೀಕಾರ ಮಾಡಲಿಲ್ಲವೋ, ಈ ಪುನರುತ್ಥಾನದ ದಿನದಲ್ಲಿ ಈ ಪುನರುತ್ಥಾನದ ಶಕ್ತಿಯುಳ್ಳ ದೇವರು ನಿಮ್ಮ ಹೃದಯ ಬಾಗಲನ್ನು ತಟ್ಟುವಂತವನಾಗಿದ್ದಾನೆ. ಆ ತಟ್ಟುವಂತ ಸಮಯದಲ್ಲಿ ಪ್ರಿಯ ದೇವ ಜನರೇ, ನಿಮ್ಮ ಹೃದಯಗಳನ್ನು ದೇವರಿಗೆ ಒಪ್ಪಿಸಿಕೊಡಿರಿ. ನಿಮ್ಮ ಹೃದಯ ದೇವರ ಆಲಯವಾಗಿ ಮಾರ್ಪಾಡಾಗಲಿ, ದೇವರ ಆರಾಧಿಸುವಂತ ದೇವರ ಆಲಯವಾಗಿ ಮಾರ್ಪಾಟು ಹೊಂದಲಿ. 3ನೇ ದಿನದಲ್ಲಿ ಆತನು ಸಾವನ್ನು ಜಯಿಸಿ ಬಂದಿದ್ದಾನೆ,
ಪಾತಾಳಕ್ಕೆ ಇಳಿದು ಹೋಗಿದ್ದಾನೆ ಪ್ರಿಯರೇ. ಪಾತಾಳದ ಶಕ್ತಿಯನ್ನು ಕೂಡ ಮುರಿದಾಕಿದ್ದಾನೆ. ಆ ಶಕ್ತಿಯುಳ್ಳ ದೇವರು ನನ್ನ ನಿನ್ನ ದೇವರಾಗಿದ್ದಾನೆ. ಆ ಶಕ್ತಿಯುಳ್ಳ ದೇವರು ನನ್ನೊಂದಿಗೆ ನಿಮ್ಮೊಂದಿಗೆ ಇದ್ದಾನೆ. ಪುನರುತ್ಥಾನನಾದ ಯೇಸು ಇನ್ನೂ ಸಾಯ್ಲಿಕ್ಕಿಲ್ಲ. ನನಗೋಸ್ಕರ, ನಿನಗೋಸ್ಕರ, ನನ್ನನ್ನು ನಿನ್ನನ್ನು ಬದುಕಿಸುವುದಕ್ಕೋಸ್ಕರ ಪುನರುತ್ಥಾನನಾಗಿ ಎದ್ದು ಬಂದಿದ್ದಾನೆ. ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ, ಜೀವಿಸುವುದು ಇನ್ನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ. ಹಾಲೆಲೂಯಾ. ಪ್ರಿಯ ದೇವಜನರೇ, ಈ ಸುವಾರ್ತೆ ಎಂಬ ಜೀವವುಳ್ಳ ವಾಕ್ಯ ನನ್ನ ನಿಮ್ಮ ಜೀವಿತವನ್ನು ಪರಲೋಕದ ಬೆಳಕು ಆವರಿಸಿಕೊಂಡಿರಬೇಕು. ಲೋಕದ ಕಟ್ಟೆ ಕಡೆಗಳಲ್ಲಿ ಆ ಪ್ರಭಾವ, ಆ ಬೆಳಕು ಅನೇಕರ ಜೀವಿತಕ್ಕೆ ಪ್ರಕಾಶಿಸಬೇಕು. ಆ ಒಂದು ಕಾಳು, ಆ ಒಂದು ಬೀಜ ಭೂಮಿಯಲ್ಲಿ ಬಿದ್ದು ಕೊಳಿತು ಈಗ ಜೀವದಿಂದ ಎದ್ದಿದೆ. ಇವತ್ತು ಲೋಕದ ಕಟ್ಟ ಕಡೆಗಳಲ್ಲಿ ಅನೇಕ ಬೀಜಗಳು, ಅಂದರೆ ಯೇಸು ಕ್ರಿಸ್ತನ ಸುವಾರ್ತೆ ಎಂಬ ವಾಕ್ಯದ ಬೀಜ ಪ್ರತಿ ಒಬ್ಬೊಬ್ಬರ ಹೃದಯಗಳಲ್ಲಿ ಸಾರಲ್ಪಟ್ಟು ಇವತ್ತು ಲೋಕದ ಕಟ್ಟ ಕಡೆಗಳಲ್ಲಿ ಯೇಸುವನ್ನು ಆರಾಧಿಸುವಂತ ಜೀವವುಳ್ಳ ಆಲಯವಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಲೋಕ ಸಂಬಂಧವಾದ ಆಚರಣೆ ಅಲ್ಲ, ನನ್ನ ನಿನ್ನ ಜೀವಿತಕ್ಕೆ ಬೆಳಕನ್ನು ಕೊಟ್ಟಂತ ಜೀವಿತ. ನಾನು ನೀನು ಸಾಯಬೇಕಾದಂತ ಆ ಸ್ಥಳದಲ್ಲಿ ನನಗೋಸ್ಕರ, ನಿಮಗೋಸ್ಕರ ಯೇಸು ಸತ್ತಿದ್ದಾನೆ. ನಾನು ನೀನು ನರಕಾವಸ್ಥೆಯಲ್ಲಿ ಇರಬೇಕಿತ್ತು. ಆ ನರಕದಿಂದ ತನ್ನ ಪರಿಶುದ್ಧವಾದ ರಕ್ತವನ್ನು, ದೇಹವನ್ನು ಸಮರ್ಪಿಸಿಕೊಟ್ಟು ಆ ಪರಿಶುದ್ಧತೆಯ, ಆ ನೀತಿಯುಳ್ಳ ಜೀವಿತವನ್ನು ಪ್ರಿಯ ದೇವಜನರೇ ಯೇಸು ಕ್ರಿಸ್ತನ ಇವತ್ತು ನಮಗೆ ಕೊಟ್ಟಿದ್ದಾನೆ. ಆ ಶಾಪವಾದಂಥ ಶಿಲುಬೆ ಅದು ನನ್ನ ನಿನ್ನ ಶಿಲುಬೆ ಆಗಿತ್ತು. ಯೇಸು ಕ್ರಿಸ್ತನು ಅದು ಆಶೀರ್ವಾದದ ಶಿಲುಬೆಯನ್ನಾಗಿ, ಅದು ಪರಿಶುದ್ಧತೆಯ ಶಿಲುಬೆಯನ್ನಾಗಿ, ಅದು ಮಹಿಮೆಯ ಶಿಲುಬೆಯನ್ನಾಗಿ ನನ್ನ ನಿನ್ನ ಜೀವಿತದಲ್ಲಿ ಮಾರ್ಪಾಟನ್ನು ಉಂಟು ಮಾಡಿದ್ದಾನೆ. ಆತನು ಮಾರ್ಪಾಡದ ದೇವರು, ನನ್ನ ನಿನ್ನ ಜೀವಿತದಲ್ಲಿ ಮಾರ್ಪಾಟನ್ನು ಉಂಟು ಮಾಡುವಂಥ ದೇವರು. ಪ್ರಿಯ ದೇವಜನರೇ, ಇವತ್ತಿಗೂ ಹಂಬಲದಿಂದ ಕೈ ಬೀಸಿಕೊಂಡೆ, ಕೈ ಚಾಚಿಕೊಂಡೆ ಆತನು, ಪ್ರಿಯ ದೇವಜನರೇ, ನಿಮ್ಮನ್ನು ಆತನು ಕರೆಯುವನಾಗಿದ್ದಾನೆ. ಇವತ್ತು ಆತನು ಕರೆಯುವಂಥ ಸ್ವರ ಅದು ಇಂಪಾದ ಸ್ವರ, ಮಗನೇ, ಮಗಳೇ ಎಂಬುದಾಗಿ. ಆ ಸ್ವರಕ್ಕೆ ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅಂಥ ಮಹಿಮೆಯುಳ್ಳ ಸ್ವರ. ಇವತ್ತು ಆ ಒಂದು ಸ್ವರಕ್ಕೆ ನೀವು ಕೂರುವುದಾದರೆ ನಿಮ್ಮ ಜೀವಿತ ಕೂಡ ಕ್ರಿಸ್ತನಲ್ಲಿ ಪುನರುತ್ಥಾನವನ್ನು ಹೊಂದುವಂಥದ್ದಾಗಿದೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇಲೆ ಪ್ರೈಸ್.